ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ ಅಮೃತ್ ಯೋಜನೆ ಅಂತ ಹೇಳಿ ಅಟಲ್ ಮಿಷನ್ ಫಾರ್ ರಿಜ್ಯುನೇಷನ್ ಆಫ್ ಅರ್ಬನ್ ಟ್ರಾನ್ಸ್ಮಿಷನ್ ಅಂತ ಹೇಳಿ 2016ರಲ್ಲಿ ಪ್ರಾರಂಭ ಮಾಡಿದ್ದು. ದೇಶದಲ್ಲಿ 500 ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಆ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ 27 ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳನ್ನು ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತೇಳಿ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಸರಾಸರಿ 8,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅನುದಾನದ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ. ಕಳೆದ 2 ವರ್ಷಗಳಲ್ಲಿ 2023-24 ಮತ್ತು 2024-25ರ 2 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ 27 ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂಥ ಒಂದು ಉದ್ದೇಶ ಇಟ್ಕೊಂಡು 17,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು 2 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ. ನಾವು ಈ 27 ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ರು, ಆ ಎಲ್ಲ ನಗರಸಭೆ ಪುರಸಭೆಗಳನ್ನು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ 17,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ 75%ಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ನಮ್ಮ ಕಣ್ಣಿಗೆ ರಾಚುವಂಥ ಉದಾಹರಣೆಗಳು ನಮ್ಗೆ ಕಾಣಸಿಕ್ತು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ RTI ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ 7,281 ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೆ. ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಪೌರಾಡಳಿತ ಇಲಾಖೆ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು, ನಗರ ಅಭಿವೃದ್ಧಿ ಇಲಾಖೆ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ವಿನಯ್ ಕುಲಕರ್ಣಿ ಅವರು, ಇವರು 3 ಜನ ಒಂದಾಗಿ 15%ಕ್ಕೂ ಹೆಚ್ಚು ಮೊತ್ತವನ್ನು ಕಮಿಷನ್ ರೂಪದಲ್ಲಿ ಪೂರ್ವ ನಿಗದಿತ ಗುತ್ತಿಗೆದಾರರಿಂದ ಪಡೆದು ಈ 17,000 ಕೋಟಿ ರೂಪಾಯಿಯಷ್ಟು ಮೊತ್ತದಲ್ಲಿ ಸುಮಾರು 12ರಿಂದ 13,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ನಾನು ಬಿಡುಗಡೆ ಮಾಡಿ ಇವರ ಒಂದು ಈ ಲೂಟಿ ಕಾರ್ಯಕ್ಕೆ ಸಹಕಾರಿ ಮಾಡಿರ್ತಕ್ಕಂಥ ಪೌರಾಡಳಿತ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರಭುಲಿಂಗ ಕಾವಲಿಕಟ್ಟಿ IAS ಅಧಿಕಾರಿ, ಹಾಗೆ ಇಬ್ಬರು ಮುಖ್ಯ ಅಭಿಯಂತರರ ವಿರುದ್ಧ ನಾನು ಇವತ್ತು ದಾಖಲೆಗಳ ಸಹಿತ ಇವತ್ತು ಜಾರಿ ನಿರ್ದೇಶನಾಲಯದಲ್ಲಿ ಹಾಗೆ ಲೋಕಾಯುಕ್ತದಲ್ಲಿ ಮತ್ತು ADGP ಅವರಿಗೆ 3 ಕಡೆ ದೂರನ್ನು ಕೊಟ್ಟಿದ್ದೇನೆ. ನಿನ್ನೆ ದಿವಸ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಖುದ್ದಾಗಿ ಘನತೆಯುತ ರಾಜ್ಯಪಾಲರನ್ನು ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದೀನಿ ದಾಖಲೆಗಳ ಸಹಿತ. ಕನಿಷ್ಠ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಿ ಅಂತ ವಿನಂತಿ ಮಾಡ್ಕೊಂಡಿದ್ದು ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ಅದ್ರ ಜೊತೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ರಿಜಿಸ್ಟರ್ ಪೋಸ್ಟನ್ನು ಮಾಡಿ ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಸಚಿವರು ಈ ರೀತಿ ಕೇಂದ್ರ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರೋ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇದನ್ನು ನೀವು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ನಾನು ಆಗ್ರಹ ಮಾಡಿದ್ದೇನೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಮೃತ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳೆದ 2 ಸಾಲುಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ 17,000 ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳ ಕೂಪದಂತಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಬಂಟಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ರಹೀಂ ಖಾನ್ ಅವರು ಹಾಗೆ ವಿನಯ್ ಕುಲಕರ್ಣಿ ಅವರ ವಿರುದ್ಧ ನಾನಿವತ್ತು ಭ್ರಷ್ಟಾಚಾರ, ವಂಚನೆ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ ಮತ್ತು ಸರ್ಕಾರಿ ಅನುದಾನ ದುರ್ಬಳಕೆ ಪ್ರಕರಣಗಳನ್ನು ಇವತ್ತು ದಾಖಲೆಗಳ ಸಹಿತ ನಾನು ದೂರನ್ನು ಕೊಟ್ಟು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದೇನೆ. ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ನನಗೆ ಒಂದಂತೂ ನಂಬಿಕೆ ಇದೆ, ಕೇಂದ್ರ ಸರ್ಕಾರ ಈ ಒಂದು ಬೃಹತ್ ಹಗರಣದ ತನಿಖೆಯನ್ನು CBIಗೆ ವಹಿಸುತ್ತೆ ಅಂತ. ಹಾಗೆ ಜಾರಿ ನಿರ್ದೇಶನಾಲಯ ಕೂಡ ಈ ಒಂದು ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಘನತೆಯುತ ರಾಜ್ಯಪಾಲರು ಕೂಡ ಈ ಒಂದು ಹಗರಣದ ತನಿಖೆಗೆ ಆದೇಶ ಮಾಡ್ತಾರೆ ಅಂತ ಹೇಳಿ ನಾನು ನಿನ್ನೆ ಅವರು ನಮ್ಮ ಜೊತೆ ಅವರ ವಕೀಲರು ಮಾತಾಡಿದಾಗ ನನಗೆ ಸಿಕ್ಕಂಥ ಒಂದು ಪೂರಕವಾದಂಥ ಅಂಶವನ್ನು ಇಟ್ಕೊಂಡು ನಾನು ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತಿಮವಾಗಿ ಕೇಂದ್ರ ಸರ್ಕಾರದ ಅನುದಾನವನ್ನು ದೊಡ್ಡ ಮಟ್ಟದ ಸಾವಿರಾರು ಕೋಟಿ ರೂಪಾಯಿಯಷ್ಟು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಭ್ರಷ್ಟರಿಗೆ ಕಾನೂನು ರೀತಿ ತಕ್ಕ ಶಿಕ್ಷೆ ಆಗೋ ರೀತಿಯಲ್ಲಿ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಮಾಧ್ಯಮಗಳ ಸಹಕಾರದಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದುರ್ಬಳಕೆ ಅಂದ್ರೆ ಯಾವ ತರ ದುರ್ಬಳಕೆ ಆಗಿದೆ ಅಂತ ಮತ್ತೆ ಏನು ದಾಖಲೆಗಳು ಈಗ ನೀವು ನೋಡಿದ್ದೀರಾ, ಅಲ್ಲಿ 7,281 ಪುಟಗಳ ದಾಖಲೆಗಳನ್ನು ನಾನು ಸಂಗ್ರಹ ಮಾಡಿರ್ತಕ್ಕಂಥದ್ದು.
17,000 ಕೋಟಿ ರೂಪಾಯಿ ಮೊತ್ತದ ಅನುದಾನದ ಪೈಕಿ ನೀವು ಆನೇಕಲ್ ಪುರಸಭೆಯಿಂದ ಹಿಡಿದು ಮದ್ದೂರು ಪುರಸಭೆ ಹಾಗೆ ಮಳವಳ್ಳಿ ಪುರಸಭೆಯಿಂದ ನಗರಸಭೆಯಿಂದ ಹಿಡಿದು ಎಲ್ಲ ನಗರಸಭೆಗಳನ್ನ ನಾವು ಅವಲೋಕನ ಮಾಡಿದಾಗ ಈ ಅಂದಾಜು ಪಟ್ಟಿಯಲ್ಲಿರ್ತಕ್ಕಂಥ 25% ಕೂಡ ಕೆಲಸಗಳು ಮಾಡಿಲ್ಲ. ಮತ್ತು ಪೂರ್ವ ನಿಗದಿತ ಗುತ್ತಿಗೆದಾರರು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಶಿವಾರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿಗೆ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಟೆಂಡರನ್ನು ಕೊಟ್ಟಿರ್ತಕ್ಕಂಥದ್ದು. ಆತನಿಗೆ 130 ಕೋಟಿ ರೂಪಾಯಿ ಮೊತ್ತದ ಟೆಂಡರಲ್ಲಿ ಭಾಗವಹಿಸ್ಲಿಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಆತ ಗುತ್ತಿಗೆದಾರನ ಕೆಲಸ ಪ್ರಾರಂಭ ಮಾಡಿ ಕೇವಲ 2 ವರ್ಷಗಳು ಮಾತ್ರ ಆಗಿರುವಂಥದ್ದು. ಆತ ಇನ್ನು 26 ವರ್ಷದ ಯುವಕನಿಗೆ ಸಾವಿರಾರು ಕೋಟಿ ಮೊತ್ತದ ಪೂರ್ವ ನಿಗದಿತ ಗುತ್ತಿಗೆದಾರನ್ನು ಕೊಟ್ಟಿರ್ತಕ್ಕಂಥ ವಿಷಯ ಇರ್ಬೋದು. ಹಾಗೆ ಎಲ್ಲ ನಗರಸಭೆಗಳಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಚಿತ್ರೀಕರಣ ಕೂಡ ಮಾಡಿ ಅದನ್ನು ದಾಖಲೆಗಳನ್ನು ಇವತ್ತು ಕೊಟ್ಟಿದ್ದೇವೆ. ಹಾಗೆ ಏನು ಅದು ಅನುಮೋದಿತ ಅಂದಾಜು ಪಟ್ಟಿ ಏನಿದೆ ಅದರಲ್ಲಿ 25% ಕೂಡ ಕಾಮಗಾರಿಗಳನ್ನು ನಾವು ನಿರ್ವಹಣೆ ಮಾಡದೇ ಇರುವಂಥದ್ದು ಕಣ್ಣಿಗೆ ರಾಚುವಂಗಿರೋದ್ರಿಂದ ನಾನು ಇವತ್ತು ಸಂಪೂರ್ಣ ದಾಖಲೆಗಳ ಜೊತೆಗೆ ಇವರೆಲ್ಲರ ವಿರುದ್ಧ ಲೋಕಾಯುಕ್ತದಲ್ಲಿ ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೆ. ಈಗ ನೀವು ಕಷ್ಟಪಟ್ಟು ದಾಖಲೆಗಳನ್ನ ತೆಗೆದಿದ್ದೀರಾ, ಎಲ್ಲ ಮಾಡಿದ್ದೀರಾ, ಇದು ಕೇವಲ ಪಿಟಿಷನ್ಗೆ ಎಂಡ್ ಆಗುತ್ತಾ ಅಥವಾ FIR ಆಗುತ್ತಾ, ತನಿಖೆ ಆಗುತ್ತಾ, ಏನಾಗುತ್ತೆ? ಈಗಾಗಲೇ ಮಾಧ್ಯಮಗಳ ಸಹಕಾರದಿಂದ ನಿರಂತರವಾಗಿ ನನ್ನ ಹೋರಾಟಗಳಿಗೆ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥ ಬೆಂಬಲ ಮತ್ತು ಪೊಲೀಸ್ ಇಲಾಖೆ ನನ್ನ ರಕ್ಷಣೆಗೆ ಸದಾಕಾಲ ನಿಂತಿರೋ ಒಂದು ಇದರಿಂದ ಇವತ್ತು 31 ಪ್ರಕರಣಗಳು ನಾನು ಬಯಲುಗೆಳೆದಿರ್ತಕ್ಕಂಥ 134 ಪ್ರಕರಣಗಳ ಪೈಕಿ 31 ಪ್ರಕರಣಗಳು ತಾರ್ಕಿಕ ಅಂತ್ಯಕ್ಕೆ ತಲುಪಿ ಸುಮಾರು 11,500 ಕೋಟಿ ಮೊತ್ತದ ಸರ್ಕಾರಿ ಸ್ವತ್ತು ದೊಡ್ಡ ದೊಡ್ಡ ಘಟಾನುಘಟಿಗಳು ಕಬಳಿಸಿದ್ದಂಥ ರಾಜಕೀಯ ದುರ್ನೀರು ಕಬಳಿಸಿದ್ದಂಥ ಸ್ವತ್ತುಗಳು ಸರ್ಕಾರದ ವಶಕ್ಕೆ ವಾಪಸ್ ಬಂದಿರುವಂಥದ್ದು ಅದು ನನಗೆ ಸಿಕ್ಕಿರ್ತಕ್ಕಂಥ ಜಯ. ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಕೂಡ ನಾನು ಯಾವತ್ತೂ ಕೂಡ ಯಾವ ರಾಜಿ ಆಗಿರುವಂಥ ಉದಾಹರಣೆ ಇಲ್ಲ ಅಥವಾ ಪ್ರಕರಣ ವಾಪಸ್ ತೊಗೊಂಡ್ರೆ ಒಂದೇ ಒಂದು ಉದಾಹರಣೆ ಇಲ್ಲ. ಈ ಪ್ರಕರಣವನ್ನು ಕೂಡ ಮಾಧ್ಯಮಗಳ ಸಹಕಾರದಿಂದ ನಾನೊಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗ್ತೀನಿ. ಅಂತಿಮವಾಗಿ ನನಗೆ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಈ ಒಂದು ಪ್ರಕರಣವನ್ನು CBI ತನಿಖೆಗೆ 100ಕ್ಕೆ 100 ವಹಿಸ್ತಾರೆ. ಮತ್ತು ಜಾರಿ ನಿರ್ದೇಶನಾಲಯ ನಿನ್ನೆ ಅಧಿಕಾರಿಗಳು ಅವರ ಜಂಟಿ ನಿರ್ದೇಶನ ನನ್ನ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ದಾಖಲೆಗಳು ನೋಡಿ ಈ ರೀತಿ ದಾಖಲೆಗಳನ್ನು ನಮ್ಗೆ ಕೊಟ್ಟರೆ ನಮ್ಮ ತನಿಖೆಗೆ ತುಂಬ ಸಹಕಾರಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಜಾರಿ ನಿರ್ದೇಶನ ಕೂಡ ಈ ಒಂದು ಪ್ರಕರಣಕ್ಕೆ ಸಾವಿರಾರು ಕೋಟಿ ಇದು ಅಕ್ರಮ ಆಗಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಮನಿ ಲಾಂಡ್ರಿಂಗ್ ಕೇಸ್ ದಾಖಲೆ ಮಾಡಿ ತನಿಖೆ ಮಾಡ್ತಾರೆ ಅನ್ನೋ ದೃಢವಾದಂಥ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.